ಬಸವಣ್ಣವರ ಸಾಧನೆ ಮತ್ತು ವ್ಯಕ್ತಿತ್ವ ಎಂಥದ್ದು ಅನ್ನೋದಕ್ಕ ಒಂದ್ 10 ನಿಮಿಷ ನಾನು ಹೇಳ್ತೀನಿ. ಬಸವಣ್ಣನವರು ಜೀವನ ಒಂದು ದೊಡ್ಡ ಹೋರಾಟದ ಕತೆ. ಈ ಹೋರಾಟವನ್ನು 2 ಘಟ್ಟಗಳಲ್ಲಿ ಗುರುತಿಸಬಹುದು. ಒಂದು ಅವರ ಬಾಹ್ಯ ಜಗತ್ತಿನೊಡನೆ ಮತ್ತು ನಮ್ಮ ಪರಿಸರದೊಂದಿಗೆ ನಡೆಸಿದ ಹೋರಾಟ. ಈ ಹೋರಾಟದ ಚಿತ್ರವನ್ನು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಮುಂದಿನ ಅಧ್ಯಾಯದಲ್ಲೂ ಅದನ್ನು ಕಾಣಬಹುದು. ಇನ್ನೊಂದು ಅವರ ಭಕ್ತಿ ಸಾಧನೆಯಲ್ಲಿ ತಮ್ಮೊಡನೆ ತಾವು ನಡೆಸಿದ ಹೋರಾಟ. ಈ 2 ಹೋರಾಟಗಳು ಅವರ ಜೀವನವನ್ನು ರೂಪಿಸಿವೆ ಮತ್ತು ಅವರ ವ್ಯಕ್ತಿತ್ವವನ್ನು ನಡೆದಿವೆ. ಅವ್ರು ನೋಡ್ರಿ, ಭಕ್ತಿ ಸಾಧನೆಯಲ್ಲಿ ತಮ್ಮಲ್ಲೇ ತಾವು ಅಂದ್ರೆ ತನ್ನೊಳಗ ತಾವು ಹುಡ್ಕೊಂಡಾರ. ಇನ್ನೊಂದು ತಮ್ಮೊಡನೆ ತಾವು ಹೋರಾಟ ಮಾಡ್ಯಾರ. 2 ತರಾನ ಅವರು ತಮ್ಮನ್ನು ತಾವು ಗುರ್ತು. ಯಾಕಂದ್ರೆ ಸಮಾಜಕ್ಕೆ ಕೊಡ್ಬೇಕಂತಂದ್ರ ನಮ್ಮನ್ನು ನಾವು ತಿದ್ದುಕೋರ ಸಮಾಜಕ್ಕೆ ಒಂದು ಒಳ್ಳೆ ವಿಷಯವನ್ನು ಮುಟ್ಟಿಸ್ಲಾಕ ಸಾಧ್ಯ ಇಲ್ಲ. ಮಾಸ್ಟರ್ ನಮ್ ಧ್ವನಿ ಕೇಳಿಸುತ್ತಾ ಅಮ್ಮ? ಕೇಳಿಸ್ತದೆ. ಪ್ರಪಂಚ ಎಂದೂ ಸರಿಯಾಗಿರುವುದಿಲ್ಲ. ಅಲ್ಲಿ ಒಳ್ಳೆಯದು, ಕೆಟ್ಟದ್ದು, ಜನರಲ್ಲಿ ಕಪಟ, ಆಡಂಬರ, ಅಹಂಕಾರ, ನಾನಾ ರೀತಿಯ ಸುಲಿಗೆ, ಅಸತ್ಯ, ಅಹಿಂಸಾಚಾರ ಇವು ಎಂದೆಂದೂ ಇರುತ್ತವೆ. ಇವುಗಳನ್ನು ಕಂಡು ಕೆಲವರು ಅವಕ್ಕೆ ಹೊಂದಿಕೊಳ್ಳುತ್ತಾರೆ. ಅಲ್ಲಿ ಕೆಲವರು ಸಮಸ್ಯೆ ಇರುವುದಿಲ್ಲ. ಇನ್ನು ಕೆಲವರು ಅವುಗಳಿಂದ ದೂರವಿರುತ್ತಾರೆ. ಅಲ್ಲಿಯೂ ಸಮಸ್ಯೆಗಳು ಕಡಿಮೆ. ಆದರೆ ಅವುಗಳನ್ನು ಪ್ರತಿಭಟಿಸಿ ಕಿತ್ತು ಹಾಕಬೇಕೆಂದು ಪ್ರಯತ್ನಿಸುವ ವ್ಯಕ್ತಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಬಸವಣ್ಣನವರು ಇವುಗಳನ್ನು ಹೇಗೆ ಎದುರಿಸಿದ್ದರು ಎನ್ನುವ ಕತೆ ಸ್ಪಷ್ಟವಾಗಿ ಇದೆ. ಹೊರಗಿನ ಜಗತ್ತಿನಷ್ಟೇ ಭಯಂಕರ ಒಳಗಿನ ಜಗತ್ತು. ಮನಸ್ಸು ನಮ್ಮ ಒಳಗ ಎಷ್ಟು ಹೊಯ್ದಾಟ ಮಾಡ್ತದ್ರಿ. ಹೋಗ್ಲೇಬೇಡ, ಇಲ್ಲಿ ಕುಂದ್ರಲೇಬೇಡ, ಈ ಧ್ಯಾನಕ್ಕೆ ಕುಂದ್ರಲೇಬೇಡ, ನಾನು ಎಷ್ಟು ಹೊಯ್ದಾಟ ಮಾಡ್ತದ ನಮ್ಮ ಮನಸ್ಸು. ಅದೇ ತರ ನಮ್ಮ ಒಳಗಿನ ಜಗತ್ತು ಕೂಡ ಅಷ್ಟೊಂದು ಸರಳವಾಗಿಲ್ಲ ಅಂತ ಹೇಳ್ತಾರೆ. ಅದರ ಸ್ವಭಾವವೇ ಚಂಚಲ, ಅದರ ಬಯಕೆಗಳು ಅಪಾರ. ಅದರೊಡನೆ ಹೋರಾಡಿ ಅದನ್ನು ಅಂಕೆಯಲ್ಲಿಟ್ಟುಕೊಂಡು ಅದರ ಗತಿಯನ್ನು ನಾವು ಆದರ್ಶದತ್ತ ಒಯ್ಯುವುದು ಬಹು ಕಷ್ಟ. ಈ ಆಂತರಿಕ ಹೋರಾಟದ ಕತೆ ಅವರ ವಚನಗಳಲ್ಲಿ ಸ್ಪಷ್ಟವಾಗಿ ರೂಪಿತಗೊಂಡಿವೆ. ಬಸವಣ್ಣನವರು ಸಾಧನೆ ಅವರ ಬಾಲ್ಯದಿಂದಲೇ ಆರಂಭವಾಗಿದ್ದರು. ಆ ನಿರ್ದಿಷ್ಟ ಗುರಿಯೊಡನೆ ಆರಂಭವಾದದ್ದು ಕಪ್ಪಡಿ ಸಂಗಮದಲ್ಲಿ. ಅಂದ್ರೆ ಈಗಿನ ಕೂಡಲ ಸಂಗಮಕ್ಕ ಕಪ್ಪಡಿ ಸಂಗಮ ಅಂತಿದ್ರು ಮೊದಲ. ಕಪ್ಪಡಿ ಸಂಗಮದಲ್ಲಿ ಎಂದು ಕಾಣುತ್ತದೆ. ಮುಂದೆ ತಮ್ಮ ಜೀವನದ ಹಂಬಲವಾದ ಪರಮಾತ್ಮನ ಸಾಕ್ಷಾತ್ಕಾರವಾಗುವ ತನಕ ಅಪಾರವಾದ ಮಾನಸಿಕ ತುಮಲ ಯಾತನೆಯನ್ನು 7 ಬೀಳುಗಳನ್ನು ಅನುಭವಿಸಿದರು ಬಸವಣ್ಣನವರು. ಅವರಿಗೆ ಸಾಕ್ಷಾತ್ಕಾರ ಆಗ್ಬೇಕು, ಪರಮಾತ್ಮನ ನೋಡ್ಬೇಕು ನಾನು ಅನ್ನುವಂತ ಹಂಬಲದಿಂದ 8 ವರ್ಷದ ಬಾಲಕನಿದ್ದಾಗ ಮನೆ ಬಿಟ್ಟು ಹೋಗ್ತಾನ ಅವನು. ಅವರು ತಮಗಿಂತ ಭಿನ್ನವಾಗಿರೋ ಲೋಕವನ್ನು ಎಷ್ಟು ಸೂಕ್ಷ್ಮವಾಗಿ ಕಂಡರು. ಅದರ ಲೋಪದೋಷಗಳನ್ನು ಉಗ್ರವಾಗಿ ಖಂಡಿಸಿದರು. ತಮ್ಮ ಸ್ವಂತ ವಿಷಯದಲ್ಲೂ ಅಷ್ಟೇ ತೀಕ್ಷ್ಣವಾಗಿ ಪರೀಕ್ಷೆ ಮಾಡಿಕೊಂಡರು. ತಮ್ಮನ್ನು ಹೆಚ್ಚು ನಿಷ್ಠೂರವಾಗಿ ವಿಮರ್ಶಿಸಿದರು. ಅವರು ಹುಟ್ಟುತ್ತಲೇ ಸಿದ್ಧರಾಗಿ ಹುಟ್ಟಲಿಲ್ಲ. ಹಾಗೆ ನೋಡಿದರೆ ಯಾರು ಸಿದ್ಧ ಪುರುಷರಾಗಿ ಹುಟ್ಟುವುದಿಲ್ಲ. ಅವರಲ್ಲಿ ಮನುಷ್ಯನಿಗೆ ಸಹಜವಾಗಿ ಎಲ್ಲಾ ಲೋಪದೋಷಗಳು ಇದ್ದವು. ಅದನ್ನು ಅವರು ಕಂಡುಕೊಂಡರು. ಅಂದ್ರ ಯಾರು ಸಿದ್ಧಿ ಪುರುಷರಾಗಿ ಹುಟ್ಟುತ್ತಲೇ ತಪಸ್ಸು ಮಾಡ್ಕೊಂಡು ಯೋಗಿಗಳಾಗಿ ಹುಟ್ಟಿಲ್ಲ. ಎಲ್ಲರೂ ಬರ್ತಾನೆ ನಮ್ಮನ್ನು ನಾವು ತಿಳ್ಕೊಂಡು ನಮ್ಮ ಜಗತ್ತನ್ನು ಅರ್ಕೊಂಡು ಅಂತರ್ಮುಖಿ ಆದ ಹೊತ್ನ್ಯಾಗ ಸದಾ ಸುಖಿ ಅಂತ ಅಂತರ್ಮುಖಿಯನ್ನ ನಾವು ಅವರು ತಮ್ಮನ್ನು ತಾವು ಅರ್ಥಕೊಂಡು ಪರೀಕ್ಷೆಗೆ ಒಳಪಟ್ಟಾಗ ಮಾತ್ರ ಅವರು ತಮ್ಮಲ್ಲಿರುವಂತ ಲೋಪದೋಷಗಳನ್ನು ತಿದ್ದುಕೊಂಡು ಮುಂದೆ ಸಾಗಿದ್ರು ಬಸವಣ್ಣವರು. ಅದಕ್ಕೆ ಹೇಳ್ತಾರೆ ಒಂದು ವಚನದಲ್ಲಿ, ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡನೆ ಹುರುಳಿಲ್ಲವಯ್ಯ, ಪ್ರಾಪಂಚಿಕ ಡಂಬಿನಲ್ಲಿ ಎನ್ನದೊಂದು ರೂಹ ಮಾಡಿ ನೀವಿರಿಸಿದ್ದೀರಿ ಕೂಡಲ ಸಂಗಮ ದೇವ. ಮನಸ್ಸು ಹತ್ತಿ ಹಣ್ಣಿನಂತ, ಅದನ್ನ ಬಿಚ್ಚಿ ನೋಡಿದ್ರೆ ಹುಳಗಳೇ ಬಾಳ. ನಮ್ಮ ಜೀವನದಲ್ಲಿ ಕೂಡ ನಾವು ಸರಾಗವಾಗಿ ನಡ್ಕೊಂಡು ಹೋಗ್ತಿತ್ತಂದ್ರ ಎಲ್ಲಾನು ಚೆನ್ನಾಗಿರುತ್ತೆ. ಒಂದು ಗಾಲಿ ಏರುಪೇರು ಆಯ್ತಂದ್ರೆ ತುಂಬಾನೇ ಸಮಸ್ಯೆಗೀಡಾಗ್ತೀವಿ ನಾವು ಸಂಸಾರದೊಳಗ ಅನ್ನುವಂಥದ್ದು. ಮನಸ್ಸು ಹತ್ತಿ ಹಣ್ಣಿನಂತೆ ನೋಡಲು ಬಹು ಆಕರ್ಷಕವಾಗಿರುತ್ತದೆ. ಅದನ್ನು ಬಿಚ್ಚಿದರೆ ಹುಳುಗಳ ಬ್ರಹ್ಮಾಂಡವೇ ಅಲ್ಲಿ ಅಡಗಿರುತ್ತದೆ. ಮನಸ್ಸು ಶುದ್ಧ ಮಾಡುವುದು ಅತ್ಯವಶ್ಯಕ. ಏಕೆಂದರೆ ಶುದ್ಧ ಮನಸ್ಸು ಮಾತ್ರ ಪರಮಾತ್ಮನನ್ನು ವಾಸಕ್ಕೆ ಯೋಗ್ಯವಾಗಿರುತ್ತದೆ. ನಾವೀಗ ಧ್ಯಾನಿಗಳು ಎಲ್ಲರೂ ಈಗ ನಮ್ಮ ಮನೆಗಳಲ್ಲೇ ಈ ಪತ್ರಿಜಿ ಗುರುಗಳು ಏನ್ ಕರೋನಾದಾಗಿ ಜೂಮ್ ಲಿಂಕ್ ಬರದೇ ಹೋಗಿದ್ರೆ ನಾವ್ ಯಾರು ಈ ಧ್ಯಾನಕ್ಕೆ ಬರ್ತಿದ್ದೇವೋ ಇಲ್ಲ ಗೊತ್ತಿಲ್ಲ. ಆ ಭಗವಂತ ಭೂಮಿಗಿಳಿದ ಭಗವಂತ ಇದನ್ನು ತಂದು ಎಲ್ಲರಿಗೂ ಸನ್ಮಾರ್ಗದತ್ತ ನಮ್ಮನ್ನು ನಾವು ತಿಳ್ಕೊಳಕ, ಧ್ಯಾನ ಮಾಡ್ಕೊಳಕ, ನಮ್ಮಲ್ಲಿರುವಂತ ಕಾಯಿಲೆಗಳಿಗೆ ಕೂಡ ಗುಣ ಮಾಡ್ಕೊಳ್ಳುವಂತ ಈ ಧ್ಯಾನ, ಈ ವೇದಿಕೆಯನ್ನು ಸಿದ್ಧ ಮಾಡಿಕೊಟ್ಟ ಅವರಿಗೆ ಎಲ್ಲರಿಗೂ ಪೂರ್ವಕ ಧನ್ಯವಾದಗಳು. ಹೇಳ್ತಾರ ಮನಸ್ಸು ಎಂತದ್ದು ಅನ್ನುವಂಥದ್ಕ
ಶುದ್ಧ ಮನಸ್ಸು ಮಾತ್ರ ಪರಮಾತ್ಮನ ವಾಸಕ್ಕೆ ಯೋಗ್ಯವಾದದ್ದು, ಧ್ಯಾನಿಗಳಿಗೆ ಸ್ವಲ್ಪ ಸುಗಮವಾಗಿ ಆಗ್ತದ ಇದು ಅಂತೇಳಿ. ಇನ್ನೊಂದು ವಚನದೊಳಗೆ ಹೇಳ್ತಾರ, ಮನೆಯೊಳಗೆ ದಾನವೋ ಇಲ್ಲವೋ, ಪಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಡೆಯ ಇದ್ದಾನೋ ಇಲ್ಲವೋ, ಕೂಡಲ ಸಂಗಮ ದೇವ. ಅಂದ್ರೆ ನಾವು ಒಂದಿಷ್ಟು ದಿನ ಮನಿ ಕೀಲಿ ಹಾಕೊಂಡ್ ಹೋದ್ರ ಮನಿ ಮುಂದ ಕಸ ಎಷ್ಟೊಂದು ಕಸ ತುಂಬಿರ್ತದ. ಕೀಲಿಯ ಹೊರಗ ಬೈಲಿರ್ತದ, ಕಸ ತುಂಬಿರ್ತದ. ಆದ್ರ ಮನಿ ಕೀಲಿ ಹಾಕಿದಾಗ ಮನಿಯೊಳಗೆ ಹೆಂಗ ತುಂಬತದ, ಅದೇ ತರ ಈ ನಮ್ಮ ಮನಸ್ಸಿನೊಳಗೂ ಕೂಡ ನಾವು ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ತಾ ಇದ್ರ ಆ ಮನಸ್ಸಿನೊಳಗೂ ಕೂಡ ಹೊಲಸು ತುಂಬಿರ್ತದ ಅನ್ನುವಂಥದ್ದು. ನಾವು ಯಾರನ್ನೋ ನೋಡಲು ಬಹುಕಾಲದ ಬಳಿಕ ಅವರ ಮನೆಗೆ ಹೋಗುತ್ತೇವೆ. ಅಲ್ಲಿ ಮನೆಯ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿಕೊಂಡಿರುತ್ತೆ, ಎಲ್ಲೆಲ್ಲೋ ಧೂಳು ತುಂಬಿಕೊಂಡಿರುತ್ತೆ. ಮನೆಯೊಳಗೆ ಇದ್ದಾನೋ ಇಲ್ಲವೋ ಎಂದು ಮತ್ತೆ ವಿಚಾರಿಸಬೇಕೇನು? ಅಂತೆಯೇ ಕಲ್ಮಶವಾಗಿರುವ ಮನಸ್ಸಿನಲ್ಲಿ ಬಂದು ಒಡೆಯ ಖಂಡಿತ ಇರುವುದಿಲ್ಲ. ಅಂದ್ರೆ ನಮ್ಮಂತ ಕಲ್ಮಶವಾದ ಮನಸ್ಸಿನೊಳಗೆ ಎಲ್ಲ ನಾವು ತುಂಬಿಕೊಂಡಿರ್ತೀವಿ, ಹೊಲಸು ಗುಣಗಳನ್ನ, ದುರ್ಗುಣ, ಅವಗುಣ ಎಲ್ಲ ನಾವು ದ್ವೇಷ, ಇರಿಸಿ ಮನಸ್ಸಿನ ಇದ್ದೀನಿ, ಮ್ಯೂಟ್ ಮಾಡ್ಕೊಳ್ಳಿ, ಮೈಕ್ ಆಫ್. ಓಕೆ, ಥ್ಯಾಂಕ್ ಯು. ಕಲ್ಮಶವಾಗಿರುವ ಮನಸ್ಸಿನಲ್ಲಿ ಒಂದು ಬಂದು ಒಡೆಯ ಖಂಡಿತ ಇರುವುದಿಲ್ಲ. ಆ ಮನದ ಒಡೆಯನ ವಾಸಕ್ಕೆ ಯೋಗ್ಯವಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವುದು ಒಂದೇ ಹಾದಿ. ಆದರೆ ಮನಸ್ಸಿನಲ್ಲಿ ರೂಪವಾದದ್ದು ಎಂಥದ್ದು ಇರಬೇಕು ಅಂತಂದ್ರ ಮನವನ್ನೇರಿದ ಮರ್ಕಟನಂತೆ, ಇನ್ನೊಂದು ವಚನದೊಳಗೆ ಹೇಳ್ತಾರ, ಮನವನ್ನೇರಿದ ಮರ್ಕಟನಂತೆ ಹಲವು ಕೊಂಬಿಂಗೆ ಹಾಯಲುತ್ತೇನೆ. ಬೆಂದ ಮನವ ನಾನೆಂತು ನಂಬುವನಯ್ಯ, ಎಂತು ನೆಚ್ಚುವನಯ್ಯ, ಎನ್ನ ಕೂಡಲ ಸಂಗಮನೊಲಿಗೆ ಹೋಗಲೊಯ್ಯದಯ್ಯ. ಎಷ್ಟು ಸುಂದರವಾಗಿ ಹೇಳ್ತಾರ ನೋಡ್ರಿ. ಮನಸ್ಸು ಹೆಂಗಿರ್ತದ ಅಂತಂದ್ರ, ಮನಸ್ಸು ಕೋತಿ ಹಂಗ, ನಿಂತಲ್ಲಿ ನಿಲ್ಲೋದಿಲ್ಲ, ಕೂತಲ್ಲಿ ಕುದುರೋದಿಲ್ಲ, ಮಲಗಿದ್ರೆ ಸುಮ್ಮನೆ ಇರೋದಿಲ್ಲ, ಎಬ್ಬಿಸ್ ಕಳಿಸ್ತದ. ಅಲ್ಲಿ ಏನ ಬಂದದ ನೋಡು, ಯಾರೋ ಒದರ್ತಾರ ನೋಡು, ಹೊರಗೊಂದು ಏನಾದ್ರೂ ಬಂದ್ರು ಕೂಡ ಆ ಮನಸ್ಸು ಮಲಗಿದ್ರು ಕೂಡ ಎದ್ದು ಹೋಗ್ಬೇಕಂತ ನಮ್ಮನ್ನ ಎಬ್ಬಿಸ್ತದ. ಶರೀರಕ್ಕೆ ಮೆಸೇಜ್ ಅನ್ನು ಕೊಟ್ಟು ಕಳಿಸ್ತದ, ಬೆನ್ನು ಬಡದು. ಧ್ಯಾನ ಕುಂತಿದ್ದೇವೆ ಅಂತಂದ್ರೆ ಧ್ಯಾನ ಕೂಡ್ಸ್ಬಿಡಂಗಿಲ್ಲ, ಅಷ್ಟು ಮರ್ಕಟ ಮನಸ್ಸು ಕೋತಿಯಂತೆ ನಿಂತಲ್ಲಿ ನಿಲ್ಲದು. ಆಗೋ ಇದನ್ನು ಪರಮಾತ್ಮನ ಧ್ಯಾನದಲ್ಲಿ ನಿಲ್ಲಿಸಿದ್ದೇನೆ ಎಂದು ಹೇಳಿಕೊಳ್ಳುವವರಷ್ಟರಲ್ಲಿ ನಮಗೆ ತಿಳಿದಂತೆ. ಎಲ್ಲೆಲ್ಲಿಗೂ ಹಾರುತ್ತದೆ ಮನಸ್ಸಿನಂತ ಆತ್ಮವಂಚಕ ಮತ್ತೊಬ್ಬರಿಲ್ಲ. ಬಿಡ್ರಿ, ಯಾವ ತರ ಬರ್ದಾರ ಅವರು. ನಮ್ಮ ಮನಸ್ಸೇ ನಮಗ ಒಂದೊಂದ್ಸಲ ಏನೇನೋ ಎಲ್ಲ ವಿಚಾರಗಳನ್ನು ವಿಚಾರಿಸಿದಾಗ ಯಾವ ತರ ನಮ್ಮನ್ನ ಒಂದೊಂದ್ ಪರೀಕ್ಷೆಗೆ ಈಡ್ ಮಾಡ್ತದ, ಏನೋ ಅಂದ್ಕೊಂಡಿರುದಿಲ್ಲ, ನಾವೇನೋ ಆಲೋಚನೆ ಮಾಡಿರ್ತೀವಿ. ಆದ್ರ ಅದು ಮನಸ್ಸಿನ ಮಾತು ಹೆಂಗಿರ್ತದ ಅಂತಂದ್ರ, ಅದಕ್ಕೆ ಮನಸ್ಸಿನಂತ ಆತ್ಮವಂಚಕ ಮತ್ತೊಬ್ಬರಿಲ್ಲ ಅಂತ. ನಮ್ಮ ಆತ್ಮವಂಚಕ ನಮ್ಮೊಳಗೆ ಇದಾನ ಅಂತ. ಬಸವಣ್ಣನವರಿಗೆ ಈ ಎಲ್ಲದರ ಅನುಭವ ಇತ್ತು. ಅವರ ಮನಸ್ಸಿನಲ್ಲೂ ಬಯಕೆಗಳು ನೂರಾರು ಇದ್ದವು. ಅವ್ರಿಗೆ ಕೂಡ ನಮ್ಮಂತೆ ಸಾಮಾನ್ಯರಂತೆ ಎಲ್ಲ ಬಯಕೆಗಳಿದ್ವು. ಅವರು ಹುಟ್ಟುತ್ತಲೇ ಏನು ಜ್ಞಾನಿಯಾಗಿ ಹುಟ್ಟಲಿಲ್ಲ, ಹುಟ್ಟುತ್ತಲೇ ಏನು ಅವರು ವೈರಾಗ್ಯವನ್ನು ಪಡ್ಕೊಂಡು ಹುಟ್ಟಲಿಲ್ಲ, ತಪಸ್ವಿಯಾಗಿ ಹುಟ್ಟಿಲ್ಲ. ನಮ್ಮಂತೆ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿ ಅವರು ತಮ್ಮ ಮನಸ್ಸು ಮತ್ತು ತಮ್ಮಲ್ಲಿರುವಂತಹ ಗುಣಗಳನ್ನ ಅರಿತುಕೊಂಡು ಸಮಾಜಕ್ಕೊಂದು ಸಮಾಜಮುಖಿ ಕೆಲಸ, ಸಮಾಜದಲ್ಲಿ ಇರುವಂತಹ ಅಸ್ಪೃಶ್ಯತೆ, ಮೇಲು ಕೀಳು, ಇವ ಹೆಚ್ಚು ಇವ ಕಡಿಮೆ ಅನ್ನುವಂಥದ್ರ ಬಗ್ಗೆ ಹೋರಾಟ ಮಾಡಿ ಆಗಿನ ಕಾಲಕ್ಕ ತಮ್ಮನ್ನು ತಾವು ಪರೀಕ್ಷೆಗೆ ಗುರಿಪಡಿಸ್ಕೊಂಡಾರ ಬಸವಣ್ಣವರು. ಇನ್ನೊಂದು ವಚನದಲ್ಲಿ ಹೇಳ್ತಾರ, ತುಪ್ಪದ ಸವಿಗೆ ಅಲಗದ ನೆಕ್ಕುವ ನೋಣನಂತೆ ಬಾಳುವೆ, ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು, ಈ ನಾಯಿತನದ ಮಣಿಸು ಕೂಡಲ ಸಂಗಮ ದೇವ ನಿಮ್ಮ ಧರ್ಮ. ಲೋಕದ ತುಂಬ ಅನೇಕ ಆಕರ್ಷಣೆಗಳಿವೆ, ಅವುಗಳನ್ನು ಮನಸ್ಸು ಬಯಸುತ್ತದೆ. ನಮ್ಗ ಒಂದು ಸಣ್ಣ ಮನೆ ಇತ್ತಂದ್ರೆ ಇನ್ನೊಂದು ದೊಡ್ಡ ಮನೆ ಕಟ್ಬೇಕಂತ ಆಸೆ, ಮೊಬೈಲ್ ಸಣ್ಣದಿತ್ತು ಅಂದ್ರೆ ದೊಡ್ಡ ತಗೋಬೇಕಂತ ಆಸೆ, ಕಂಪ್ಯೂಟರ್ ಇತ್ತಂದ್ರೆ ಇನ್ನೊಂದು ಮತ್ತೊಂದು ಏನೋ ತಗೋಬೇಕಂತ ಆಸೆ. ಅದಕ್ಕ ಲೋಕದ ತುಂಬ ಅನೇಕ ಆಕರ್ಷಣೆಗಳಿವೆ. ನಮ್ಮನ್ನು ಹೊರಗೆ ಹೊಂಟಿದ್ದೇವೆ ಅಂತಂದ್ರೆ ನಮ್ಮ ಮನೆ ಡಿಸೈನ್ ಚಂದ ಇರಲಿಲ್ಲ, ಇನ್ನೊಬ್ರು ಮನೆದ ಡಿಸೈನ್ ಆರ್ಕಿಟೆಕ್ಚರ್ ಚಂದ ಇತ್ತು ಅಂತಂದ್ರೆ ಅದನ್ನ ಮಾಡ್ಬೇಕು, ಆ ತರ ಮಾಡ್ಬೇಕು ನಾವು ಅಂತ ನಮ್ಮ ಮನಸ್ಸಿನ ಬಂದೇ ಬಿಡ್ತದ ಅದು. ಆ ತರ ಲೋಕದ ತುಂಬ ಅನೇಕ ಆಕರ್ಷಣೆಗಳಿವೆ, ಅವುಗಳನ್ನು ಮನಸ್ಸು ಬಯಸುತ್ತದೆ, ಪಡೆದು ಸವಿಯುತ್ತದೆ. ಆದರೆ ಆ ಸವಿಯ ಬೆನ್ನತ್ತಿ ನೋವು ಬರುತ್ತದೆ. ತುಪ್ಪದ ಸವಿಗಾಗಿ ಅದನ್ನು ಸವರಿಸುವ ಕತ್ತಿಯ ಅಲಗವನ್ನು ನೆಕ್ಕುವ ನಾಯಿಯಂತೆ ಕಷ್ಟಪಡುತ್ತದೆ. ಮನಸ್ಸು ಇಂದ್ರಿಯಗಳ ಮೂಲಕ ಕ್ಷಣಿಕವಾದ ಸುಖಗಳತ್ತ ಹರಿಯುತ್ತದೆ.
ಯಾಕಂದ್ರ ಒಂದು ಅಲ್ಲ ಇದು ಚಾಕುಗ ಕತ್ತಿ ಅಂದ್ರೆ ಇಲ್ಲಿ ಒಂದು ಯುದ್ಧ ಮಾಡುವಾಗ ಬಳಸುವಂತ ಒಂದು ಕತ್ತಿ, ಅದಕ್ಕೆ ಹತ್ತಿದಂತ ತುಪ್ಪವನ್ನು ನಾಯಿ ನೆಕ್ಕುವಾಗ ತನ್ನ ನಾಲಿಗೆಯನ್ನು ಕೊರೆದು ರಕ್ತ ಸೋರ್ತಿದ್ರು ಕೂಡ ಆ ತುಪ್ಪದ ಸವಿಯನ್ನು ಸವಿತಿರ್ತದ. ಅದು ಗೊತ್ತೇ ಆಗಂಗಿಲ್ಲ. ನಾಯಿಯಂತೆ ಕಷ್ಟಪಡುತ್ತದೆ ಮನಸ್ಸು ಕೂಡ. ನಮ್ಮ ಮನಸ್ಸು ಕೂಡ ಹಾಗೆ. ಮನಸ್ಸು ಇಂದ್ರಿಯಗಳ ಮೂಲಕ ಕ್ಷಣಿಕವಾದ ಸುಖಗಳತ್ತ ಹರಿಯುತ್ತಿರುತ್ತದೆ ಯಾವಾಗ್ಲೂ. ಅಂದ್ರೆ ನಮ್ಗ ಸುಖಕ್ಕಿಂತಲೂ ಬೇರೆ ಅನಗತ್ಯವಾದ ವಿಚಾರಗಳಿಗೆ ಮನಸ್ಸು ಹರಿತಿರ್ತದ ಅನ್ನುವಂಥದ್ದಿಲ್ಲಿ ಬಸವಣ್ಣವ್ರು ಹೇಳ್ತಾರೆ. ವಿಕಳನಾದೇನು, ಇನ್ನೊಂದು ವಚನ, ವಿಕಳನಾದೇನು ಪಂಚೇಂದ್ರಿಯ ಧಾತುವಿನಿಂದ, ಮತಿಗೆಟ್ಟೆನು ಮನದ ವಿಕಾರದಿಂದ, ಧೃತಿಗೆಟ್ಟೆನು ಕಾಯಕ ಕಾರದಿಂದ, ಶರಣು ಹೊಕ್ಕೆನು ಕೂಡಲ ಸಂಗಮ ದೇವನಲ್ಲಿ ಎಂದು ಅವರು ಗೋಳಾಡಿದರು. ಹಸಿದ ಹಸುವಿನ ಮುಂದೆ ಹಸುರನ್ನು ತಂದಿಟ್ಟರೆ, ಹಸಿದ ಹಸುವಿನ ಮುಂದೆ ಹಸುರನ್ನು ತಂದಿಟ್ಟರೆ ಅದು ಏನು ತಾನೇ ಮಾಡಿತ್ತು? ಅದರಿಂದ ನನ್ನ ಮುಂದೆ ಆಸೆಗಳನ್ನು ಒಡ್ಡಬೇಡ ಎಂದು ಭಗವಂತನನ್ನು ಬೇಡಿಕೊಂಡರು. ತಾವು ಎಷ್ಟು ಸಾರಿ ನಮ್ಮ ಲೋಪವನ್ನು ತಿದ್ದಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದಕ್ಕಿಂತ ಹೆಚ್ಚಾಗಿ ಇತರರ ದುರ್ಗುಣಗಳನ್ನು ಎತ್ತಿ ಆಡುವುದರಲ್ಲೇ ಕಾಲವನ್ನು ಕಳೆಯುತ್ತೇವೆ. ಅದಕ್ಕಾಗಿ ಮತ್ತೊಂದು ವಚನ ಹೇಳ್ತಾರವರು, ಹಸಿದಿರ್ತದ. ಈಗ ನಮ್ಮ ಹೊಟ್ಟೆ ಹಸಿದಿರ್ತದ, ಹಸುವಾಗ್ಲಿ ಈಗ ನಾವಾಗ್ಲಿ ಹೊಟ್ಟೆ ಹಸಿದಾಗ ಮೇಲು ಕೀಳಿ ಜಾತಿ ಏನು ನೋಡಂಗಿಲ್ಲ. ಯಾರ್ದೇ ಒಂದು ಹೋಟೆಲ್ ಅಲ್ಲಿ ಇಲ್ಲಿ ಯಾರ್ದಾದ್ರೂ ಮನೆಗೆ ಒಂದು ತನ್ನ ಕೊಡ್ತಾರನು ಆ ಹಸಿವಿನ ಟೈಮ್ದೊಳಗ. ಅಷ್ಟೊಂದು ಒಂದು ಹಸಿವು, ಒಂದು ನೀರಡಿಕೆ ಯಾರ ಜಾತಿನೂ ಕೇಳಂಗಿಲ್ಲ. ಹೋಗಿ ಅವ್ರ ಮನೆಗೆ ಹೋಗಿ ಒಂದು ತನ್ನ ಕೊಟ್ರು ಸಾಕುವಪ್ಪ ಅನ್ನುವಂಥದ್ದು ಒಂದು ಸಂದರ್ಭ ಬಂದತ್ನ್ಯಾಗ ಒಂದು ತುತ್ತು ಅದಕ್ಕೆ ಹಸಿದವನಿಗೆ ಹೊತ್ತೇನು ಹುರುಕೇನು ಅಂತ ಹೇಳ್ತಾರೆ. ಆ ಟೈಮ್ದೊಳಗೆ ಯಾವ್ದು ಬೇಕಾಗಿಲ್ಲ, ಹೊಟ್ಟೆ ತುಂಬಿಸುವುದಷ್ಟೇ ಇರ್ತದ. ಆ ಹಸಿದ ಹಸುವಿನ ಮುಂದೆ ಹಸಿರು ಹುಲ್ಲನ್ನಿಟ್ರ ಅದೇನ್ ಮಾಡಿತ್ತು? ಅದು ತಿನ್ನುವಂಥದ್ದೇ ಅದ್ರ ಸ್ವಭಾವ. ಅದಕ್ಕ ಮನುಷ್ಯನು ಕೂಡ ಹಸಿದ ಹೊಟ್ಟಿ ಮುಂದೆ ಇಟ್ರ, ಈ ಆಶೆಗಳನ್ನ ಇಟ್ರ ಅದು ಮನಸ್ಸು ಏನ್ ಮಾಡ್ತದ? ಆಕರ್ಷಣೆ ಒಳಗಾಗ್ತದ ಮನಸ್ಸು ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ. ನಾವು ಲೋಕವನ್ನು ತಿದ್ದುವ ಮೊದಲು ನಮ್ಮನ್ನು ನಾವು ತಿದ್ದುಕೋಬೇಕು. ಇನ್ನೊಬ್ರು ತಿದ್ದುಕೊಳ್ಳು, ಇನ್ನೊಬ್ರು ತಪ್ಪೈತೆ ಅಂತ ಬೆರಳು ಮಾಡಿ ತೋರ್ಸಾಗ ಇವು 3 ಬೆರಳು ನಮ್ಮನ್ನು ತೋರಿಸ್ತಾವ ಅನ್ನುವಂಥದ್ದು. ಲೋಕದ ತಿದ್ದುವ ಮೊದಲು ನಮ್ಮನ್ನು ನಾವು ಮೊದಲು ತಿದ್ದಿಕೊಳ್ಳಬೇಕು. ಬಸವಣ್ಣನವರು ಮಾಡಿದ್ದು ಅದನ್ನೇ. ಅವರು ಮಂಗಗಳಿ ವೇಡ ಕಲ್ಯಾಣದಲ್ಲಿ ಮಹಾ ಧಾರ್ಮಿಕ ಸುಧಾರಣೆಗಳಿಗೆ ಕೈ ಹಾಕಿ ಸಮಾಜವನ್ನು ತಿದ್ದಲು ಆರಂಭಿಸುವ ಮೊದಲು ತಮ್ಮನ್ನು ತಾವು ತಿದ್ದಿಕೊಂಡರು. ಬಸವಣ್ಣನವರು ಪರಮಾತ್ಮನ ದರ್ಶನಕ್ಕಾಗಿ ಭಕ್ತಿಯ ಹಾದಿಯನ್ನು ಹಿಡಿದು ಈ ಪಥ ಅವರಿಗೆ ಬಹುಪ್ರಿಯವಾದದ್ದು. ಭಗವಂತನು ಸಂಗೀತಕ್ಕೆ ನೊಳಾಗುವುದಿಲ್ಲ, ವೇದಗಳ ಅಧ್ಯಯನದಿಂದಲೂ ಅವನು ಲಭ್ಯವಾಗುವುದಿಲ್ಲ. ಅವನು ಭಕ್ತಿಗೆ ಸುಲಭವಾಗಿ ವಶನಾಗುತ್ತಾನೆ. ಅದಕ್ಕೆ ಹೇಳ್ತಾರ, ನಾದಪ್ರಿಯನು ಶಿವನೆಂಬುವರು ನಾದಪ್ರಿಯನು ಶಿವನಲ್ಲವಯ್ಯ, ವೇದಪ್ರಿಯನು ಶಿವನೆಂಬುವರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ. ನೋಡ್ರಿ, ಭಕ್ತಿ ಮಾರ್ಗದಾಗಿದ್ದಾಗ ದೇವರು ತುಂಬಾ ಜಲ್ದಿನೇ ಒಲಿತಾನ. ಅಂದ್ರ ನಾವು ಹರಸಾಹಸ ಪಡ್ಬೇಕಾಗಿಲ್ಲ. ಯಾವುದೋ ಒಂದು ವೇದಗಳ ಅಧ್ಯಯನದಿಂದ ಅವನು ಒಲಿಯೋದಿಲ್ಲ, ಇನ್ನೊಂದು ಸಂಗೀತಕ್ಕೆ ಒಲಿಯೋದಿಲ್ಲ. ನಮ್ಗೆ ಹ್ಯಾಂಗ್ ಒಲಿತಾನ ಅವನು ಅಂತಂದ್ರ ಭಕ್ತಿಗೆ ಸುಲಭವಾಗಿ ವಶನಾಗುತ್ತಾನೆ ಭಗವಂತ. ಅದಕ್ಕ ನಾದಪ್ರಿಯನು ಶಿವನೆಂಬುವರು ನಾದಪ್ರಿಯನು ಶಿವನಲ್ಲವಯ್ಯ, ವೇದಪ್ರಿಯನು ಶಿವನೆಂಬುವರು ವೇದಪ್ರಿಯನು ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆವಾಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರ ಹೋಯಿತು. ಬ್ರಹ್ಮನ ಶಿರ ಕತ್ತರಿಸಿ ಟಗರಿನ ಶಿರ ಹಚ್ಚಿದ್ರು, ರಾವಣನಿಗ ಅರೆ ಆಯುಷ್ಯ ಆಯ್ತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಈ ವಿಷಯದಲ್ಲಿ ಅವರಿಗೆ ತಮಿಳುನಾಡಿನ ನಾರಾಯಣರು ಆದರ್ಶ ಪುರುಷರು. ಭಕ್ತಿಯ ಸಾಧನೆ ಒಂದು ರೀತಿಯಲ್ಲಿ ಸುಲಭ, ಆದರೆ ಅಷ್ಟೇ ಕಷ್ಟ. ಶುದ್ಧ ಮನಸ್ಸಿನಿಂದ, ವಿನಯದಿಂದ, ದಾಸ್ಯ ಮನೋಭಾವದಿಂದ, ಸರ್ವ ಸಮಬುದ್ಧ ಬುದ್ಧಿಯಿಂದ ಸದಾ ಪರಮಾತ್ಮನಿಗಾಗಿ ಹಂಬಲಿಸುವವನು ಅವನ ನಾಮ ಸಂಕೀರ್ತನೆಯನ್ನು ಮಾಡುವುದು ಅವನಲ್ಲಿ ಅಚಲವಾದ ಪ್ರೇಮವನ್ನು ನೀಡುತ್ತದೆ. ಭಕ್ತಿ ಇಂತಹ ಭಕ್ತನ ಹಂಬಲವು ಬಹುಬೇಗ ಭಗವಂತನಿಗೆ ಕೇಳಿಸುತ್ತದೆ. ಭಗವಂತನು ಅವನು ಹಲವು ವಿಧವಾಗಿ ಪರೀಕ್ಷೆ ಮಾಡುತ್ತಾನೆ, ಕೊಟ್ಟು ನೋಡುತ್ತಾನೆ, ಕಿತ್ತುಕೊಂಡು ನೋಡುತ್ತಾನೆ. ಎಲ್ಲ ಕಾಲದಲ್ಲೂ ಭಕ್ತನ ಏಕ ರೀತಿಯಾದ ಪ್ರೇಮವನ್ನು ಇಟ್ಟುಕೊಂಡಿದ್ದರೆ ಅವನು ಒಲಿಯುತ್ತಾನೆ.
ಒಂದ್ ಸಲ ಕೊಟ್ಟನು ನೋಡ್ತಾನ, ಒಂದ್ ಸಲ ಕಸಗೊಂಡು ನೋಡ್ತಾನ ಅಂತ ಒಂದು ನಾಣ್ಣುಡಿ ಅದ ನೋಡ್ರಿ. ದೇವ್ರು ಕೊಟ್ಟು ನೋಡ್ತಾನ, ಕಸಗೊಂಡು ನೋಡ್ತಾನ. ಏನ್ ಬಾಳ ಮೆರವಣಿಗೆ ತಕೊಳಕತ್ತಿ ನೀನು, ಮೆರಿಬೇಡ ಇಷ್ಟೊಂದು ಅಂತ ಕೆಲವೊಬ್ರು ಹೇಳೋದು ಉಂಟು. ಕಟ್ಟಿ ಕುಂತಿರ್ತಾರ ಖಾಲಿ ಮಾತಾಡ್ಕೊಂತ, ಬಾಳ ಉರಿತಾನ ಅವನು ದೇವ್ರು ಕೊಟ್ಟನ ಉರಿತಾನ, ಒಂದ್ಸಲ ಕಸ್ಕೊಂಡು ನೋಡ್ತಾನ ಅನ್ನುವಂಥದ್ದು ಇರ್ತದ. ಹಾಗೆ ಇಲ್ಲಿ ಭಕ್ತಿಗೆ ಆಗಿ ಒಲಿತಾನ ಭಗವಂತ. ಯಾವುದೇ ಇನ್ನೊಂದು ಮತ್ತೊಂದು ಕೊಟ್ರೆ ಅವನು ಒಲಿಯೋದಿಲ್ಲ. ಕೊಟ್ಟುನು ನೋಡ್ತಾನ, ಕಿತ್ಕೊಂಡು ನೋಡ್ತಾನ. ಎಲ್ಲಾ ಕಾಲದಲ್ಲಿ ಭಕ್ತನ ಏಕ ರೀತಿಯಾಗಿ ಪ್ರೇಮ ಇಟ್ಟುಕೊಂಡ್ರೆ ಮಾತ್ರ ಅವ ಕೊಟ್ಟಾಗನು ಅಷ್ಟೇ ಅವನ್ ನೆನೆಸ್ಬೇಕು, ಕೊಡ್ಲಾರ್ದಾಗನು ಅಷ್ಟೇ ಅವ ಭಕ್ತಿಯಿಂದ ಇದ್ದ ಅಂತಂದ್ರೆ ಮಾತ್ರ ಭಗವಂತ ಒಲಿತಾನ ಅನ್ನುವಂಥದ್ದಲ್ಲಿ ಬಸವಣ್ಣನವರು ಕೂಡಲ ಸಂಗಮನಿಗಾಗಿ ಬಹುವಾದ ವ್ಯಾಕುಲ್ಯವನ್ನು ಅನುಭವಿಸುತ್ತಿದ್ದರು. ತಾಯಿ ತಂದೆಯರನ್ನು ಮೊದಲೇ ಕಳೆದುಕೊಂಡು ಬಂದು ಬಳಗವನ್ನೆಲ್ಲ ತ್ಯಜಿಸಿ ಕಪ್ಪಡಿ ಸಂಗಮಕ್ಕೆ ಬಂದ ಅವರಿಗೆ ಶಿವನಲ್ಲದೆ ಮತ್ತಾರು ದಿಕ್ಕಿರಲಿಲ್ಲ. ಶಿವನನ್ನೇ ಸಮಸ್ತವೆಂದು ಭಾವಿಸಿದ್ದರು. ಅಂದ್ರೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನ್ನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವಯ್ಯ, ಹಾಲಲ್ಲೆದ್ದು ನೀರಲ್ಲೆದ್ದು ನಿಮ್ಮ ಧರ್ಮ. ನನಗ್ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಬಂಧನೂ ಇಲ್ಲ, ಬಳಗನೂ ಇಲ್ಲ. ಎಲ್ಲವನ್ನು ಬಿಟ್ಟು ನಿನ್ನನ್ನೇ ನಂಬಿ ಬಂದೀನಿ ನಾನು. ನೀನ್ ಎದ್ರಾಗಾರ ಹಾಕು, ಹಾಲಲ್ಲಿ ಆದ್ರೂ ಹಾಕು, ನೀರಲ್ಲಿ ಹಾಕು, ನಿಮ್ಮ ಧರ್ಮ. ನಾನು ನಿನ್ನನ್ನೇ ನಂಬಿ ಬಂದಿದ್ದೀನಿ ಅಂತ ಇಲ್ಲಿ ಬಸವಣ್ಣನವರು ಕೂಡಲ ಸಂಗಮನಾಥನಿಗೆ ಹೇಳ್ತಾರ. ಇಲ್ಲಿ ಅವರ ಗುರುವಾದ ಸಂಗಮನಾಥನಿಗೆ ತಮ್ಮನ್ನು ತಾವು ಅವನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು, ಇದೋ ನನ್ನನ್ನು ನಾನು ನಿನಗೆ ಕೊಟ್ಟುಕೊಂಡಿದ್ದೇನೆ, ನನ್ನನ್ನು ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಎಂದು ಕೇಳಿಕೊಂಡವರು ಯಾರು? ಬಸವಣ್ಣವರು ಸಂಗಮನಾಥನಿಗೆ ನನ್ನನ್ನು ನಾನು ನಿಮಗೆ ಅರ್ಪಣೆ ಮಾಡ್ಕೊಂಡಿದ್ದೀನಿ, ನೀವು ಎದುರಾಗಾದ್ರೂ ಹಾಕ್ಲಿ, ನನ್ಗೆ ಹಾಲಲ್ಲಿ ಆದ್ರೂ ಇದ್ರೆ ನೀರಲ್ಲಿ ಆದ್ರೂ ಇದ್ರೆ ನಿಮ್ಮ ಧರ್ಮ ಅಂತ ಹೇಳಿ ಇಲ್ಲಿ ಬಸವಣ್ಣವ್ರು ಹೇಳ್ತಾರ. ಎನ್ನ ಆಪತ್ತು ಸುಖ ದುಃಖ ನೀನೇ ಕಂಡಯ್ಯ, ಮತ್ತಾರು ಇಲ್ಲ ಹರಹರ ನೀನೇ ಕಂಡಯ್ಯ. ಎನ್ನ ಮಾತಾಪಿತರು ನೀನೇ ಕಂಡಯ್ಯ, ಕೂಡಲ ಸಂಗಮ ದೇವ. ಎನ್ನ ಆಪತ್ತುನು ನೀನೇ, ಎನ್ನ ಸುಖ ದಿಕ್ಕನೂ ನೀನೇ, ಮತ್ತಾರು ಇಲ್ಲವಯ್ಯ, ಹರಹರ ನೀನೇ ಕಂಡಯ್ಯ. ಯಾರು ಇಲ್ಲ ನಾನು ಎಲ್ಲವನ್ನು ತ್ಯಜಿಸಿ ಬಂದಿದ್ದೀನಿ, ನಿನ್ನ ನಂಬಿ ಬಂದಿದ್ದೀನಿ ನಾನು, ನೀನೇ ನನಗೆಲ್ಲ ಅಂತ ಇಲ್ಲಿ ಬಸವಣ್ಣವ್ರು ಹೇಳ್ತಾರ ಕೂಡಲ ಸಂಗಮನಾಥನಿಗೆ. ಅವರು ಲೋಕದ ವಿರುದ್ಧ ನಡೆದರೂ ಕೂಡ ಸಂಗಮ ದೇವನ ನೀನೇ ಒಳಗೆ ಇದ್ದವನಾದರೆ ಲೋಕ ಅವರ ಬಗ್ಗೆ ವಿಮುಖವಾಯಿತು. ಇಂಥ ಸ್ಥಿತಿಯಲ್ಲಿ ಅವರು ಸಂಗಮನೊಬ್ಬನನ್ನೇ ದೃಢವಾಗಿ ನಂಬಿದ್ದರು. ನನ್ನ ಅರ್ಥ ಮಾಡಿಕೊಳ್ಳುವವರು ಯಾರು ಇಲ್ಲವಲ್ಲ ಎಂದು ಒಂದೆಡೆ ಕೊರಗಿದ್ದಾರೆ. ಭಗವಂತನ ದರ್ಶನಕ್ಕಾಗಿ ಬಹುವಾಗಿ ತೊರೆದರು, ಹಂಬಲಿಸಿ ಕರೆದರು. ಅಯ್ಯ ಅಯ್ಯ ಎಂದು ಕರೆಯನ್ನೆತ್ತಿದ್ದೇನೆ, ಅಯ್ಯ ಅಯ್ಯ ಎಂದು ವರಲತ್ತಿದ್ದೇನೆ. ಓ ಎನ್ನಲಾಗದೆ ಅಯ್ಯ, ಯಾವಾಗಲೂ ನಿಮ್ಮವ ಕರೆಯುತ್ತಿದ್ದೇನೆ. ಓ ಎನ್ನಲೇ ಮೌನವೇ ಕೂಡಲ ಸಂಗಮ ದೇವ. ನಾನು ಅಯ್ಯಾಯ ಅಂತ ಬಂದೀನಿ ನಿನ್ ಬಲ್ಲಿ, ನಾನು ಕರಿತಾ ಇದ್ದೀನಿ, ಹೊರಗ್ತಾ ಇದ್ದೀನಿ. ಓ ಎನ್ನಲಾಗದೆ ಅಯ್ಯ ನಿನಗ, ಯಾವಾಗ್ಲೂ ನಾನು ನಿನ್ನ ನೆನೆಸ್ತಾ ಇದ್ದೀನಿ, ನಿನ್ನ ನೆನಪಿನಲ್ಲೇ ಇದ್ದೀನಿ. ಓ ಎನ್ನದೆ ಮೌನ ಬೇಕೆ ಕೂಡಲ ಸಂಗಮ ದೇವ ಅಂತ ಹೇಳಿ ಇಲ್ಲಿ ಬಸವಣ್ಣವರು ಪರಿಪರಿಯಾಗಿ ಸಂಗಮನಾಥನಿಗ ಬೇಡ್ಕೊತಾರ. ತಮ್ಮ ಕರೆಗೆ ಹೋಗೊಡದೆ ಮೌನದಿಂದ ಇದ್ದು ಬಿಡುತ್ತಿದ್ದ ಶಿವ ಅವರನ್ನು ವಿಧ ವಿಧವಾಗಿ ಕರೆದರು ಮಾತ್ರವಲ್ಲದೆ ಬೇಡಿ ಹತ್ತು ಓಳಾಡಿದರು. ಯಾವತ್ತು ಒಂದು ಕೋಳೂರು ಕೊಡಗುಸು ಅಂತ ಒಂದು ಸನ್ನಿವೇಶ ಕೂಡ ಬರ್ತದ ಮಾಸ್ಟರ್. ಆ ಕೂಸಿಗೂ ಕೂಡ ತಂದೆ ಯಾವ್ದೋ ಒಂದು ಕೆಲ್ಸದ ನಿಮಿತ್ತ ಊರಿಗೆ ಹೋಗಿರ್ತಾರ. ಅವರು ಹೋದಂತ ಸಂದರ್ಭದೊಳಗ ದಿನಾಲು ಒಂದು ಈಶ್ವರ ದೇವ್ರ ಗುಡಿ ಪೂಜೆ ಮಾಡ್ತಿರ್ತಾರ. ಇದೊಂದ್ಸಲ ಹೇಳಿರ್ಬಹುದು ಅನ್ಸುತ್ತ, ನಾಳೆಯಿಂದ ನೀನು ಗುಡಿ ಇದಕ್ಕೆ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಉಳಿಸಿ ಬಾರಮ್ಮ ಭಗವಂತನಿಗೆ ಅಂತ ತಂದೆ ಹೇಳಿರ್ತಾನ. 7 ವರ್ಷದ ಮಗು, ಹೆಣ್ಣು ಮಗು ಇರ್ತಾಳ. ಆಯ್ತಂತೇಳಿ ಮೊಸರನ್ನ ನೈವೇದ್ಯ ಮಾಡ್ಕೊಂಡು ಹೋಗ್ತಾಳ. ಹೋದಿಂದ ಎಲ್ಲ ನೀರ್ ಹಾಕಿ ತೊಳೆದು ಮಜ್ಜನ ಮಾಡಿ ನೈವೇದ್ಯ ಇಟ್ಟು ಉಣ್ಣು ಭಗವಂತ ಉಣ್ಣು ಅಂತ ಹೇಳಿಕೆ ಆ ಮುಗ್ಧ ಮನಸ್ಸಿನ ಹುಡುಗಿ ಕುಂದಿರ್ತದ. ಅವರಪ್ಪ ಹೇಳಿರೋದೇನು, ನೈವೇದ್ಯ ಪ್ರಸಾದ ಮಾಡಿ ಬಾರಮ್ಮ ಹೋಗಿ ಭಗವಂತನಿಗೆ ಅಂತ ಹೇಳಿರ್ತಾನ. ಆಕೆ ನಂಬಿರ್ತಾಳ, ಅದನ್ನ ಊಟ ಮಾಡ್ತಾನ, ಬಾಯವಾಗಿ ಊಟ ಮಾಡ್ತಾನ ಅಂತ ನಂಬಿರ್ತಾಳ. ಅವಾಗ ಏನ್ ಮಾಡ್ತದ ಹುಡುಗಿ ಅಂತಂದ್ರ, ಇಲ್ಲ ನೀನ್ ಯಾಕೆ ಊಟ ಮಾಡಲಿ, ಅಪ್ಪ ಇಲ್ಲ ಅಂತ ಅಪ್ಪ ಬಂದಿಲ್ಲ ಅಂತ ಇವತ್ತು ಊಟ ಮಾಡಲ್ಲ ಏನು, ನಾನು ತಗೊಂಡ್ಬಂದಿನಿ ಮೊಸರನ್ನ, ಊಟ ಮಾಡ್ಬೇಕು ನೀನು ಅಂತಂದಾಗ ತುಂಬಾ ಆಟ ಇರ್ತದ. ಮಗು ತಲೆ ಜಜ್ಕೊಳಕ್ ಹತ್ತಿ ಬಿಡ್ತಾಳ. ನೀ ಯಾಕೆ ಊಟ ಮಾಡುವಲ್ಲಿ, ಅಪ್ಪ ಬಂದಿಲ್ಲ, ನೀನ್ ಉಪವಾಸ ಇರ್ತೀಯ, ಹಿಂಗ ಅಂತ ಗೋಳಾಡಿ ಹೊರಳಾಡಿ ತಲೆ ಜಜ್ಕೊಳ್ಳುವಂತ ಸಂದರ್ಭದಲ್ಲಿ ಸಂಗಮನಾಥ ಬಂದು ಈಶ್ವರ ಪ್ರತ್ಯಕ್ಷ ಆಗಿ ಆ ಮೊಸರನ್ನ ಉಂಡು ತಟ್ಟೆಯನ್ನು ಖಾಲಿ ಮಾಡಿ ಹೋದಾಗ ಖಾಲಿ ತಟ್ಟೆ ತಗೊಂಡು
ಆ ಮನಿಗ್ ಹೋಗ್ತಾಳಕಿ. ಮನಿಗ್ ಹೋಗೋಣ ರಾತ್ರಿ ಹೊತ್ತು ತಂದೆ ಬರ್ತಾನ. ಆಯ್ತು ಭಗವಂತನ ಅವ್ರಿಗೆ ನೈವೇದ್ಯ ಹಿಡ್ಕೊಂಡು ಹೋಗಿ ಆ ನೈವೇದ್ಯನ ಎಲ್ಲರೂ ಪ್ರಸಾದ ಮಾಡುವಂತದ್ದು ಒಂದು ವಾಡಿಕೆ ಇರ್ತದ. ನೈವೇದ್ಯ ಎಲ್ಲೈತಿ ಭಗವಂತನಿಗೆ ದೇವಸ್ಥಾನಕ್ಕೆ ತಗೊಂಡ್ ಹೋದ್ರು. ಇಲ್ಲಪ್ಪ ಭಗವಂತ ಬಂದ ಊಟ ಮಾಡ್ದ, ನಾನು ಊಟ ಮಾಡ್ಸೇ ಬಂದೀನಿ. ಇಷ್ಟು ದಿವ್ಸ ಪೂಜೆ ಮಾಡ್ತಾ ಇದ್ದೀನಿ, ನನಗೇ ಒಲ್ದಿಲ್ಲ, ನಿನಗೇನು ಇವತ್ತು ಹೋಗಿದ್ದೀನಿ, ನಿನಗೇನು ಬಂದು ಊಟ ಮಾಡ್ತಾನಮ್ಮ, ಇದು ನೀನ್ ಸುಳ್ಳು ಹೇಳ್ತಿದಿ ಅಂತಂದಾಗ, ಇಲ್ಲಪ್ಪ ನಾನ್ ಭಗವಂತನಿಗೆ ಊಟ ಮಾಡ್ಸಿ ಬಂದೀನಿ ಅಂತ ಹೇಳ್ತದ ಮಗು. ಇಲ್ಲ ನೀನ್ ಹೆಂಗ್ ಮಾಡ್ಸಿದಿ ನೋಡಂಬ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಬೆಳಿಗ್ಗೆ. ಆಯ್ತು ನೋಡೋಣ, ನನ್ನ ಇದ್ರಿಗೆ ಮಾಡ್ಸು ನೋಡಮ್, ನಿನ್ ಭಗವಂತ ಬರ್ತಾನ ಅಂತ ಹೇಳಿ ಅಂದಾಗ ಮಾರನೇ ದಿನನೂ ಕೂಡ ಎಲ್ಲ ಪೂಜೆದ ವಿಧಿ ವಿಧಾನಗಳನ್ನ ಮಾಡ್ಕೊಂಡು ಮೊಸರನ್ನ ನೈವೇದ್ಯ ಮಾಡ್ಕೊಂಡು ಆ ಗುಡಿಗೆ ಹೋದಾಗ ಎಂದಿನಂತೆ ಪೂಜಾ ವಿಧಿ ವಿಧಾನ ಮಾಡಿ ದೀಪ ಹಚ್ಚಿ ಮುಂದೆ ನೈವೇದ್ಯ ಮಾಡಿ ಭಗವಂತ ಊಟ ಮಾಡು ನೀನ್ ಅಂತ ಕುಂತೋತ್ನಾಗ ಬರೋದಿಲ್ಲ ಅವನು. ತುಂಬಾ ಪರಿಪರಿಯಾಗಿ ಯಾಕ ಅಪ್ಪ ಬಂದಾರ ನೋಡ್ತಾರಂತ, ನಾನ್ ಸುಳ್ಳು ಹೇಳ್ತೀನಿ ಅಂತ ಅಂತಾರ, ಅಪ್ಪ ನನ್ನ ಪ್ರತ್ಯಕ್ಷ ನೋಡ್ಲಿಕ್ಕೆ ಆದ್ರೂ ಬಂದಾರ, ನೀನ್ ಊಟ ಮಾಡ್ಲೇಬೇಕು ಅಂತ ಹೇಳಿ ಆ ಮಗು ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಅವನು ಬರಲ್ಲ. ಆ ಟೈಮ್ದೊಳಗ ಆ ಮಗು ಏನ್ ಮಾಡ್ತದ ಅಂತಂದ್ರ ಆ ತಲೆಯಿಂದ ಅದೇನು ಹಣೆಗೆ ಜಜ್ಜಿಕೊಂಡು ಆಕಿ ನನ್ನನ್ನು ನಾನು ಅರ್ಪಣೆ ಮಾಡ್ಕೋತೀನಿ, ನನ್ಗೆ ನೀ ಬರದೇ ಹೋದ್ರ ತಲೆ ಹಿಡ್ಕೊಂಡು ಸಾಯ್ತೀನಿ ನಾನು ಅಂತ ಹಾಯಿ ಹೊತ್ನ್ಯಾಗ ಆ ಲಿಂಗು ಇಬ್ಬಾಗವಾಗಿ ಆ ಮಗುವನ್ನ ಒಳಗ್ ತಗೊಂಡಿದೆ ಅಂತ. ನನ್ನ ಮಗಳು ಹೋಗ್ತಾಳ ಅನ್ನುವಂತ ಸಂದರ್ಭದೊಳಗೆ ಆ ತಂದೆ ಬಂದು ಹೀಗ್ ಜುಟ್ಟ ಹಿಡಿತಾರಂತ. ಕೂದಲಿದಾವೆ ಅಲ್ಲಿನ ಕೂಡ ಕೋಳೂರು ಕೊಡಗಿಸುವಂತ ಒಂದು ಸನ್ನಿವೇಶ ಇದು. ಅಲ್ಲಿ ಆ ಲಿಂಗದ ಮೇಲೆ ಈಗಲೂ ಜಡಿ ಇದೆ ಅಂತ ಹೇಳ್ತಾರ. ಅದು ಅಂದ್ರ ಭಕ್ತಿಯಿಂದ ಮಾಡಿದ ಪೂಜೆ ಮತ್ತು ಆ ಮಗುವಿನ ಅಂದ್ರ ಮುಗ್ಧ ಮನಸ್ಸು, ಮಕ್ಕಳ ಮನಸ್ಸು ಕೂಡ ದೇವ್ರಂತ ಅಂತ ಹೇಳ್ತಾರ. ದೇವ್ರು ಮಕ್ಕಳಿಗೆ ಜಲ್ದಿ ಒಲಿತಾನಂತ. ಅದಕ್ಕೆ ಅಷ್ಟು ದಿನ ಪೂಜೆ ಮಾಡಿದ್ರೆ ಆ ತಂದೆಗೆ ಒಲಿಲಾರದಂತ ಭಗವಂತ ಆ ಮಗುವಿಗೆ ಬಂದು ಆಕೆಗೆ ಪ್ರತ್ಯಕ್ಷ ಆಗಿ ಆಕೆಯೇ ತನ್ನ ಒಡಲೊಳಗ ತಗೊಂಡ್ ಹೊತ್ನ್ಯಾಗ ಆ ಕೂದಲು ಅಷ್ಟೇ ಇದಾವ ಅಂತ ಈಗಲೂ ಕೂಡ ಹೇಳ್ತಾರ ಮಾಸ್ಟರ್. ಇಲ್ಲಿಗೆ ನಾನು ಬಸವಣ್ಣವ್ರದ್ದು ಇದನ್ನು ಕೂಡ ಮುಗಿಸ್ತೀನಿ, ಇನ್ನು ಧ್ಯಾನಕ್ಕೆ ಹೋಗೋಣ. ಇಲ್ಲಿವರೆಗೆ ಕೇಳಿದಂತ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.